ಗಳನ್ನೆಲ್ಲ ಮರೆತರ? ಹೌದು, ನಾ ಆ ಕಡೆ ನೋಡ್ತಾನೂ ಇಲ್ಲ. ಬರ್ಕೊಂಡಿದೀನಿ, ಆದ್ರೆ ನೋಡಕ್ಕೂ ಹೋಗಲ್ಲ. ನಾವು ಬದುಕ್ತಾನೆ ಇಲ್ಲ. ಎಷ್ಟು ವೇಗವಾಗಿ ಓಡ್ತಿದೀವಿ ಅಂದ್ರೆ ಉಸಿರಾಡೋದ್ನೇ ಮರ್ತ್ಬಿಟ್ಟಿದೀವಿ ಅಂತ ಅನ್ನಿಸ್ತಿಲ್ವಾ? ಇಲ್ಲ, ಉಸಿರಾಡ್ತಿದ್ದಾರೆ, ಇಲ್ಲಾಂದ್ರೆ ಬೇರೆ ಎಲ್ಲೋ ಇರ್ತಿದ್ರು. ನಿಮ್ ತಲೆಯಲ್ಲಿ ಆಗೋ ಡ್ರಾಮಾಗೆ ನೀವೇ ಡೈರೆಕ್ಟರ್, ನೀವೇ ಪ್ರೊಡ್ಯೂಸರ್, ನೀವೇ ಸೈಡ್ ಆಕ್ಟರ್, ಎಲ್ಲಾನು ನೀವೇ. ಆ ಸ್ಟುಪಿಡ್ ಡ್ರಾಮಾ ನಿಮ್ಮಿಷ್ಟದಂತೆ ಆಗ್ಬೇಕು. ಎಲ್ಲೆಲ್ಲೋ ಹೋಗ್ತಿದ್ದೀನಿ. ಇದು ಮಾತುಕತೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಮಲ್ಗಿದ್ದಾಗ ಕೊನೆಯದಾಗಿ ಯಾವ ಯೋಚನೆ ನಿಮ್ಮ ತಲೆಗೆ ಬರುತ್ತೆ? ಅಂದ್ರೆ ನಿದ್ದೆಗೆ ಜಾರೋ ಮುಂಚೆ. ಜನ ಸದ್ಗುರು ನಿದ್ದೆ ಮಾಡೋದು ಹೇಗೆ ಅಂತಾರೆ. ನಿಮಗೆ ನಿದ್ದೆ ಮಾಡೋಕ್ಕೂ ಆಗಲ್ಲ ಅಂದ್ರೆ ಜೀವನದಲ್ಲಿ ಇನ್ನೇನ್ ಮಾಡ್ತೀರಿ? ತುಂಬಾ ಸುಲಭದ ಕೆಲಸ ಅಂದ್ರೆ ನಿದ್ದೆ ಮಾಡೋದು. ಪ್ರಪಂಚದಲ್ಲಿ ಇದೀಗ ದೊಡ್ಡ ಸಮಸ್ಯೆ. ನಾನು ಮಲಗಿದಾಗ ನಾನು ಬರೀ ನಿದ್ರೆ ಮಾಡಲ್ಲ, ಸತ್ತವರ ಹಾಗೆ ಮಲಗ್ತೀನಿ. ಕೆಲವೊಂದ್ಸಲ ಕನಸುಗಳನ್ನ ಬೆನ್ನಟ್ಟೋದು ಯಶಸ್ಸು ತಂದ್ಕೊಡತ್ತೆ, ಆದ್ರೆ ಬಹಳಷ್ಟು ಸಲ ಅದು ಸೋಲನ್ನು ನನ್ನ ತಂದ್ಕೊಡತ್ತೆ. ಸೋಲಿನ ಬಗ್ಗೆನೂ ಮಾತಾಡಬಹುದು. ದಯವಿಟ್ಟು ಹೇಳಿ. ಸ್ವಲ್ಪ ದಿನದ ಗಳನ್ನೆಲ್ಲ ಮರೆತರ? ಹೌದು, ನಾ ಆ ಕಡೆ ನೋಡ್ತಾನೂ ಇಲ್ಲ. ಬರ್ಕೊಂಡಿದೀನಿ, ಆದ್ರೆ ನೋಡಕ್ಕೂ ಹೋಗಲ್ಲ. ನಾವು ಬದುಕ್ತಾನೆ ಇಲ್ಲ. ಎಷ್ಟು ವೇಗವಾಗಿ ಓಡ್ತಿದೀವಿ ಅಂದ್ರೆ ಉಸಿರಾಡೋದ್ನೇ ಮರ್ತ್ಬಿಟ್ಟಿದೀವಿ ಅಂತ ಅನ್ನಿಸ್ತಿಲ್ವಾ? ಇಲ್ಲ, ಉಸಿರಾಡ್ತಿದ್ದಾರೆ, ಇಲ್ಲಾಂದ್ರೆ ಬೇರೆ ಎಲ್ಲೋ ಇರ್ತಿದ್ರು. ನಿಮ್ ತಲೆಯಲ್ಲಿ ಆಗೋ ಡ್ರಾಮಾಗೆ ನೀವೇ ಡೈರೆಕ್ಟರ್, ನೀವೇ ಪ್ರೊಡ್ಯೂಸರ್, ನೀವೇ ಸೈಡ್ ಆಕ್ಟರ್, ಎಲ್ಲಾನು ನೀವೇ. ಆ ಸ್ಟುಪಿಡ್ ಡ್ರಾಮಾ ನಿಮ್ಮಿಷ್ಟದಂತೆ ಆಗ್ಬೇಕು. ಎಲ್ಲೆಲ್ಲೋ ಹೋಗ್ತಿದ್ದೀನಿ. ಇದು ಮಾತುಕತೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಮಲ್ಗಿದ್ದಾಗ ಕೊನೆಯದಾಗಿ ಯಾವ ಯೋಚನೆ ನಿಮ್ಮ ತಲೆಗೆ ಬರುತ್ತೆ? ಅಂದ್ರೆ ನಿದ್ದೆಗೆ ಜಾರೋ ಮುಂಚೆ. ಜನ ಸದ್ಗುರು ನಿದ್ದೆ ಮಾಡೋದು ಹೇಗೆ ಅಂತಾರೆ. ನಿಮಗೆ ನಿದ್ದೆ ಮಾಡೋಕ್ಕೂ ಆಗಲ್ಲ ಅಂದ್ರೆ ಜೀವನದಲ್ಲಿ ಇನ್ನೇನ್ ಮಾಡ್ತೀರಿ? ತುಂಬಾ ಸುಲಭದ ಕೆಲಸ ಅಂದ್ರೆ ನಿದ್ದೆ ಮಾಡೋದು. ಪ್ರಪಂಚದಲ್ಲಿ ಇದೀಗ ದೊಡ್ಡ ಸಮಸ್ಯೆ. ನಾನು ಮಲಗಿದಾಗ ನಾನು ಬರೀ ನಿದ್ರೆ ಮಾಡಲ್ಲ, ಸತ್ತವರ ಹಾಗೆ ಮಲಗ್ತೀನಿ. ಕೆಲವೊಂದ್ಸಲ ಕನಸುಗಳನ್ನ ಬೆನ್ನಟ್ಟೋದು ಯಶಸ್ಸು ತಂದ್ಕೊಡತ್ತೆ, ಆದ್ರೆ ಬಹಳಷ್ಟು ಸಲ ಅದು ಸೋಲನ್ನು ನನ್ನ ತಂದ್ಕೊಡತ್ತೆ. ಸೋಲಿನ ಬಗ್ಗೆನೂ ಮಾತಾಡಬಹುದು. ದಯವಿಟ್ಟು ಹೇಳಿ. ಸ್ವಲ್ಪ ದಿನದ